ಎಂತ ಮಾಡ್ತಿದ್ಯಾ? ಸರಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಹೋಗೋಕ್ಕೆ. ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನ? ಶೃಂಗೇರಿ. ನಮ್ಮನೆ ಪಾಪುದು ಅಕ್ಷರಾಭ್ಯಾಸ ಇದೆ. ಅಂದರೆ ಇವರು ಹರಕೆ ಮಾಡ್ಕೊಂಡಿದ್ರಂತೆ ಸಣ್ಣಕ್ಕಿದ್ದಾಗ. ಅಲ್ಲಿ ಬಂದು ಆಯಿ ಬರ್ಸ್ತೀವಿ ಸ್ಟಾರ್ಟಿಂಗ್ ಅಂತೇಳಿ. ಅದಕ್ಕಾಗಿ ಅಲ್ಲಿ ಈಗಿನ ಅವಳು ಅಂಗನಡಿ ಕಳಿಸ್ತಾ ಇದ್ದೀವಿ. ಬಟ್ ಅಲ್ಲಿ ಕೆಲವರಿಗೆ ಅನ್ಕೊಂಡಿದ್ದಾರೆ ಅಂಗನಡಿ ಕಳಿಸಿದ್ಮೇಲೆ ಯಾಕೆ ಹೋಗ್ತಿದ್ದಾರೆ ಅಂದರೆ ಅಲ್ಲಿ ನಾವು ಹೇಳಿದ್ವಿ ಅಕ್ಷರನ ಕೈ ಹಿಡಿದು ಬರ್ಸ್ಬಿಡಿ ಅಂತ ಹೇಳಿದ್ವಿ ನಾವು ಫಸ್ಟೇ. ಅದಕ್ಕಾಗಿ ಅವರೆಲ್ಲೂ ಬರ್ಸಿಲ್ಲ. ಈಗ ಅಲ್ಲಿ ಕರ್ಕೊಂಡೋಗಿ ಬರ್ಸ್ಕೊಂಡು ಬರಬೇಕು. ಅದಕ್ಕಾಗಿ ನಾಳೆ ಹೋಗೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೀವಿ. ಸ್ಯಾರಿ ಉಟ್ಕೊಂಡು ಹೋಗ್ಬೇಕಾ? ನಾವು ಹುಡುಗಿರು ಗೊತ್ತಲ್ಲ, ಒಂದೇನೋ ಒಂದು ಅಟೈರ್ ಹಾಕೋಬೇಕಂದ್ರೆ ಫುಲ್ ಅದ್ರ ಬಗ್ಗೆನೇ ಟೆನ್ಷನ್ಸ್. ಅದಕ್ಕೆ ಅದನ್ನೇನೋ ಸರಿ ಮಾಡ್ಕೊಳ್ತಾ ಇದ್ದೆ. ಮತ್ತು ದೇವಸ್ಥಾನಕ್ಕೆ ಆದಮೇಲೆ ಸ್ಯಾರಿಲೇ ಹೋಗ್ಬೇಕಲ್ಲ, ಚೂಡಿ ಸ್ಯಾರಿ ಇಲ್ದಿದ್ರೆ ಚೆನ್ನಾಗಿ ಕಾಣಲ್ಲ. ಅದಕ್ಕಾಗಿ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ. ಆದಷ್ಟು ಕ್ಲಿಕ್ ಮಾಡ್ತೀನಿ. ಅಪ್ಪು, ನೀನು ಹಿಂದೂ ಕೂರಿಸಿದಾರಾ? ಏನಕ್ಕೆ? ಮುಂದೆ ತಮ್ಮ ಇದ್ದಾನೆ. ಹೌದಾ? ನಿನ್ನ ಹಿಂದಕ್ಕೆ ಹಾಕ್ಯಾರ? ಎಲ್ಲಿ ಸಿಟ್ ಮಾಡು ಒಂದು. ಪಾಪು, ಎಲ್ಲಿ ಹೋಗ್ತಿದೀಯ? ಯಾವ ಚಾಮಿ ಮನೆಗೆ? ಈ ಕಡೆ ತಿರ್ಗಿನ ದೊಡ್ಡಕ್ಕೆ ಹೇಳು. ಎಂತ ನೀ ಬರಿಯಕ್ಕ? ಏನ್ ಬರಿತೀಯಲ್ಲ ಹೋಗಿ? ABCD ಆಯಿ ಬರ್ಸ್ತಾರ ಕಣೆ ಅಲ್ಲಿ. ABCD ಬರ್ಸಲ್ಲ ಅಲ್ಲಿ. ಏನ್ ಬರ್ಸ್ತಾಳೆ ಹೇಳ? ಮೂಗಲ್ ಮಾತಾಡ್ತೀಯಲ್ಲ, ತಂಡಿ ಆಗೈತಾ? ಇನ್ನೊಂದೆರಡು ಪ್ಯಾರ್ಲೆನ್ ಕೊಡೋದಾ? ತಿಂತೀಯಾ? ಎಲ್ಲಿ? ಅಯ್ಯೋ ದೇವ್ರಿ, ನಾ ಇಬ್ಳು ಬೀತೀವಪ್ಪ. ಅಲ್ಲ ಮಗನೆ ಕೇಳು. ಏನ್ ಮಗರ ಎಂತ ಚಿತ್ ಬಂದೈತೆ? ಏ ಜಾಮಿ ಮಗ, ಎಂತಕ್ ಮಗನ ನಿಮ್ ಮುಂದೆನೋ ಬತ್ತೀಯಾ? ಅಣ್ಣ ಸಿಟ್ಟು ಬಂದೈತೆ ನೋಡಿಲಿ, ಅಡ್ಡಾಗೈತಿ ಗಾಡಿ. ಅವಳಿಗೆ 500 ರೂಪಾಯಿ ನೋಟ್ ಬೇಕಂತೆ. ತಡಿ ಮಗ, 500 ರೂಪಾಯಿ ತಾತ ಚಾಮಿ ಮನಿ ಕೊಟ್ಟಿದ್ ಮಗ. 500 ರೂಪಾಯಿ ಅಂದ್ರೆ ನಿನ್ ಲೆಕ್ಕ 5 ಪೈಸೆನೆ. ಅವಾಗಿಂದ ತಿಂಡಿ ಕೊಡ್ಸೋದಲ್ಲ ಅದ್ರಲ್ಲಿ. ಅಮ್ಮ ತಾನೀನ ನೋಡಿ ಏನ್ ಡವ್ ಮಾಡ್ತಾಳ. ಬಾಬಾ ಅಣ್ಣ ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ಏನ್ ಡವ್ ಮಾಡ್ತಾಳ. ಬಾಬಾ ಒಂದ್ ಚಿಟ್ ಮಾಡು ಒಂದ್ ನಗಡ. ಇಲ್ಲಪ್ಪ ದೇವ್ರೆ, ಡವ್ ಒಳಗ್ ಡವ್. ದೇವರಿಗೂ ತಗಂತಕ್ಕ, ದೇವರಿಗೂ ಸೇರಿಸ್ತಕ್ಕಂತ. ದೊಡ್ಡ ಬಸ್ ಹೋತೈತ ಮಗ. ಈ ಬಸ್ಸಲ್ಲಿ ಹೋತೀಯಾ? ಇಲ್ಲ, ಮತ್ತೆ ಎದ್ರ ಹೋತಿ? ಕಾರಲ್ಲೇ ಹೋತೀಯಾ? ತಮ್ಮಣಿ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ನೋಡಲ್ಲಿ. ಏನ್ ಮಾಡೋಣ? ತಮ್ಮನ ಹೆಚ್ಕೊಂಡು ಹೋಗಿದಾರಲ್ಲ ಅವರು. ಬೇಕು ಅನು ತಮ್ಮ ಬೇಕು ಅಂತ ಹೇಳು. ಬೇಕು ಅಂತ ಹೇಳು, ಕರ್ಕೊಂಡು ಹೋಗ್ತೀನಿ. ಆ ಕಡೆ ತೆಗಿ ಇಲ್ಲ. ಡಿಸೆಂಬರ್ 16ಕ್ಕೆ. ಪಾಪು ಇಲ್ಲೋಡ, ಹೂ ಬೇಕಾ? ಎಲ್ಲಿ ಮುಡ್ಕಂತಿ? ಯಾವ ಹೂ ಬೇಕು? ಮಲ್ಲಿಗೆ ಹೂ ಬೇಕಾ, ಸೇವಂತಿಗೆ ಹೂ ಬೇಕಾ, ಗುಲಾಬಿ ಹೂ ಬೇಕಾ? ಗುಲಾಲಿ ಎಂತ ಹೂ? ಮಲ್ಲಿಗೆ. ಇದು ಸೇವಂತಿಗೆ ಏನು? ನಾವಿಬ್ಬರು ಹಿಂದಕ್ಕೆ ಹಾಕಿದ್ದಾರೆ. ಹೌದಾ? ನಮ್ಮಿಬ್ಬರು ಹಿಂದಕ್ಕೆ ಹಾಕಿಟ್ಟಿದ್ದಾರೆ. ಇವರಿಬ್ರು ಮುಂದೆ ಕೂತ್ಕೊಂಡು ಹಾಡು ಯಾರ್ದು ಪಪ್ಪ? ದೊಡ್ಡ ಕೇಳೋ. ಯಾರು ಹಾಡಿದ್ದು?
ಪುನೀತ್ ರಾಜ್ಕುಮಾರ. ಓಯ್ ಕಣ್ಕಟ್ಟಿ ಕಟ್ಕೊಂಡು ಹೋಗಿ ನೋಡಿ, ಕಣ್ಕಟ್ಟಿ ಇಲ್ಲೆಲ್ಲ ಬರೀ ಅವೇ ಇದಾವೆ. ಪಾಪು ಏನು ನೋಡ್ಬಾರ್ದತ್ತಾ, ಸ್ವಾಮಿನಷ್ಟೇ ನೋಡಬೇಕು. ನೆನಪು. ಓ ಗಾಡ್, ನಂಗೆ ಗೋಪುರ ಮೇಲೆ ಹಿಡಿಯೋಕ್ಕೆ ಆಗ್ತಿಲ್ಲ. ಥ್ಯಾಂಕ್ಸ್. ನಮ್ಮ ಹತ್ರನೇ ಕ್ಯಾಮ್ರಾ, ಫೋನು ಎಲ್ಲ ಇದೆ. ಫೋಟೋ ನೀನು ಬರೀತೀಯನ ಪಾಪು? ಹೌದು, ನಾನು ಬರೀತೀನಿ ಎಲ್ಲ ಮಗನೇ. ನಾನು ಸಾರಿ ಉಟ್ಕೊಂಡಿದ್ದೀನಿ, ಬಟ್ ತೋರ್ಸೋಕ್ಕಾಗ್ತಲ್ಲ. ಆನೆ ಇದೆ, ಆನೆ ಇದೆ ನೋಡಿ. ಯಪ್ಪ, ಹತ್ರದಿಂದ ಆನೆ ನೋಡಕ್ಕೆ ಭಯ ಆಗತ್ತಪ್ಪ. ಅದ್ರ ಕೈಲಿ ದುಡ್ಡು ಕೊಡೋದು. ಇಷ್ಟು ಚೆನ್ನಾಗಿದ್ದಾವೆ, ನೈಸ್. ಭಯ ಆಗತ್ತಪ್ಪ ಹತ್ರ ಹೋಗೋಕ್ಕೆ. ನಾವು ಶೃಂಗೇರಿಗೆ ಬಂದಿರೋ ಮೇಯ್ನ್ ಉದ್ದೇಶನೇ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಆ್ಯಕ್ಚುಲಿ ನಾವು ಗುರುವಾರ ಹೋಗ್ಬೇಕಂತ ಅಂದ್ಕೊಂಡ್ರೆ ಶುಕ್ರವಾರ ಹೋಗಿದ್ದೀವಿ. ಶುಕ್ರವಾರ ಹೋಗಿ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕಂದರೆ ಶುಕ್ರವಾರ ಮಾತ್ರ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು. ಯಾರಾದರೂ ಹೋಗೋದಿದ್ರೆ ಶುಕ್ರವಾರನೇ ಹೋಗಿ. ಅದಕ್ಕೂ ಮುಂಚಿನ ವಾರ ಯಾವ ವಾರ ಹೋದ್ರೂ ಅಕ್ಷರಾಭ್ಯಾಸ ಮಾಡಿಸೋದಿಲ್ಲಂತೆ. ಶುಕ್ರವಾರ ಆದರೂ ಮಾಡಿಸ್ತಾರೆ. ನಮಗಿಂತ ಮುಂಚೆ 2 ಸಲ 2 ಬ್ಯಾಚ್ ಆಗಿತ್ತು. ಶ್ರೀ ಗುರುಭ್ಯೋ ನಮಃ ಅಂತ ಅಕ್ಕಿ ತಟ್ಟಿದೆ. ಅಕ್ಕದ ಕೊಂಡಿಂದ ಮಗು ಅಂದ್ರೆ ಬಸ್ಸಿ. ಅದು ಹಿಡಿಯಲ್ಲ ಜಾಗ ಅಷ್ಟು. ಆಯ್ತಾ? ಶ್ರೀ ಗಣೇಶಾಯ ನಮಃ. ತಟ್ಟೆ ನೋಡೆ. ಅಕ್ಕ, ನೀವು ಬರೀತಿದ್ದೀಯ, ಪಾಪು ಬರೀತಿದ್ದಾಳೆ. ನಂಗೆ ನೀವಿಬ್ರಲ್ಲಿ ಡೌಟ್ ಬರ್ತೈತಿ. ಇಲ್ಲಿರೋ ಇಂಟ್ರೊಡಕ್ಷನ್ಸ್ ಅವ್ರು ಹೇಳೋದು. ಸಣ್ಣ ಬರೀರಿ, ಅದು ಅಷ್ಟು ಹಿಡಿಬೇಕಲ್ಲ, ಅಷ್ಟು ಹಿಡಿಬೇಕು. ಹಂಗಾಗಿ 4 ಹಿಡಿಬೇಕು. ಶ್ರೀ ಗುರುಭ್ಯೋ ನಮಃ ಅಂತ ಬರೆಸಿ ಆದ ಮೇಲೆ ಶ್ರೀ ಗಣೇಶಾಯ ನಮಃ ಬರೆಸಿ ಎಲ್ಲ ಹೇಳಿ ಸರಸ್ವತಿ. ಟೆಂಪಲ್ ಸರೌಂಡಿಂಗ್ ಅಷ್ಟೇ ವಿಡಿಯೋ ಮಾಡೋಕ್ಕೆ ಸಾಧ್ಯ. ಅಂದರೆ ಒಳಗಡೆ ಅದರದೇ ಆದಂಥ ಅಮೂಲ್ಯವಾದ ವಸ್ತುಗಳಿರೋದ್ರಿಂದ ಒಳಗಡೆ ಇಲ್ಲಿ ಕಾಣಿಸ್ತಿರೋಂಥ ಇಲ್ಲೂ ಅಷ್ಟೇ, ಆಮೇಲೆ ಅಲ್ಲಿ ದೇವಿ ಇರೋ ಮೂರ್ತಿ ಅಷ್ಟೇ, ಎಲ್ಲೂ ವಿಡಿಯೋ ಮಾಡೋ ಹಾಗೆ ಇರಲಿಲ್ಲ. ದೇವಸ್ಥಾನದಲ್ಲಿ ನಂಗೆ ಇನ್ನೊಂದು ಇಷ್ಟ ಆಗೋಂಥ ವಿಚಾರ ಏನಪ್ಪ ಅಂದರೆ, ಗರ್ಲ್ಸ್ ಡ್ರೆಸ್ಸಿಂಗ್ ಬಗ್ಗೆ ಇಟ್ಟಿರೋಂಥ ರೂಲ್ಸು. ಅಂದರೆ ಡ್ರೆಸ್ ಸೆನ್ಸ್ ತುಂಬ ಚೆನ್ನಾಗಿರಬೇಕು ಅಂತ. ಅಂದರೆ ದೇವಿ ಮೂರ್ತಿನ ನಾವು ನೋಡೋಕ್ಕೆ ಒಳಗಡೆ ಗರ್ಭಗುಡಿಗೆ ಹೋದಾಗ ಪರ್ಟಿಕ್ಯುಲರಿ ಗರ್ಲ್ಸಿಗೆ ಡ್ರೆಸ್ ಸೆನ್ಸ್ ಚೆನ್ನಾಗಿರಲಿಲ್ಲ ಅಂದರೆ ದೇವಿ ಮೂರ್ತಿ ಹತ್ರ ಕೈ ಮುಕ್ಕೊಂಡು ಹೋಗೋಕ್ಕೆ ಅವಕಾಶ ಇಲ್ಲ. ಅದೆಷ್ಟೇ ದೊಡ್ಡವರಾಗಿರಲಿ, ಅದೆಷ್ಟೇ ದುಡ್ಡಿರಲಿ, ಒಳಗಡೆ ಪ್ರವೇಶ ಇಲ್ಲ ಅಂದಮೇಲೆ ಪಕ್ಕಕ್ಕೆ ನಿಲ್ಲಿಸ್ಬಿಡ್ತಾರೆ. ಅದು ತುಂಬ ಚೆನ್ನಾಗಿದೆ. ನನಗೆ ಆಶ್ಚರ್ಯ ಆಯಿತು. ಚೂಡಿ ಹಾಕೋ ಬಂದ್ರೂ ಅದಕ್ಕೆ ದುಪ್ಪಟ್ಟ ಹಾಕಿಲ್ಲ ಅಂದರೆ ಬೇಡ, ನೀವು ಸೈಡಿಗೆ ಹೋಗಿ ದುಪ್ಪಟ್ಟ ಹಾಕ್ಕೊಂಡೇ ಬನ್ನಿ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಗುಡ್ ಪ್ಲ್ಯಾನ್. ಈಗೆಲ್ಲ ಪೂಜೆ ಮುಗಿಸಿ ಫಿಶ್ ನೋಡೋಕೆ ಹೋಗ್ತಿದ್ದೀವಿ. ಫಿಶ್ ಇಲ್ಲಿ ಮೀನುಗಳು ತುಂಬ ಇರ್ತವೆ, ತೋರಿಸ್ತೀವಿ ನೋಡಿ. ಅಲ್ಲಿ ಮೀನಿಗೆಲ್ಲ ಮಂಡಕ್ಕಿ ಹಾಕಿ ಬರಬೇಕು. ನೋಡು ಅಲ್ಲೋ ಇಷ್ಟು ದೊಡ್ಡ ಮೀನು ಇದ್ದಾವೆ. ಓ ಗಾಡ್, ಭಯ ಆಗತ್ತೆ. ಅಪ್ಪು, ಇದು ಫಿಶ್ಶಿಗೆ ಹಾಕಕ್ಕ ಮಂಡಕ್ಕಿ ಹಾಕನ್ವಾ? ತಡಿ ಹಾಕೋಣ ಆಯ್ತಾ? ಬಿಸಿಲು ತಡಿ ಮಗ.
ಬಾ ಹೆವಿ ಬಿಸಿಲಿದ್ಯಪ್ಪ. ಮಂಡಕ್ಕಿ ಹಾಕ್ತಿದ್ಯಾ? ಸಣ್ಣ ಸಣ್ಣ ಮೀನಿದಾವ ಮಂಡಕ್ಕಿ ಅಲ್ಲಿ ನೋಡು, ಸಣ್ಣ ಸಣ್ಣ ಮೀನು ಇರಲ್ಲ, ಅಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ಮೀನು ಇದಾವೆ. ದೊಡ್ಡ ನೋಡಿ ನಾ ಇದ್ರ ಬಂದ್ಬಿಟ್ಟು ನೀವಿರಿ, ನಾ ಬಾವನ್ ಕಳಿಸ್ತೀನಿ. ಮಂಡಕ್ಕಿ ಮಂಡಕ್ಕಿ ಅಯ್ಯಪ್ಪ ದಿವ್ರಿ ಕಾಣಿಸಲ್ಲ, ಬ್ಲ್ಯಾಕ್ ಇದೆ ಹಂಗಾಗಿ. ಫಿಶ್ ಫಿಶ್ ಬೇರೆ ಫಿಶ್ ಅಣ್ಣ ಹೆಂಗಿದೆ ನೋಡೋಣ. ಓಯ್ ಗಾಡ್. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಹೆವಿ ಬಿಸಿಲಿತ್ತು. ಆದರೆ ನೀರು ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಅದು ಯಾವ ಥರನೂ ಗೊತ್ತಿಲ್ಲ. ಆದರೆ ಮೀನು ನೋಡಿ ಖುಷಿಯಾಗಿದ್ದಕ್ಕಿಂತ ಭಯ ಆಗಿದ್ದೆ ಜಾಸ್ತಿ. ಅಷ್ಟೊಂದು ಮೀನು ಒಟ್ಟಿಗೆ ಬಂದುಬಿಟ್ರೆ, ಅದು ಸಣ್ಣ ಸಣ್ಣ ಮೀನು ಅಲ್ಲ, ಅವು ಸಿಕ್ಕಾಪಟ್ಟೆ ದೊಡ್ಡ ಮೀನು. ಮನ್ಸು ಮಾಡಿದ್ರೆ ಅವು ನಮಗೆ ದೋಕು ಕೆಡಕ್ತವೆ, ಅಷ್ಟು ದೊಡ್ಡಕ್ಕಿದ್ದಾವೆ. ನಾನು ಹೆದರಿ ಹತ್ರನೇ ಹೋಗಿಲ್ಲ. ನಮ್ಮ ಬಾವ ಹೋಗಿ ವೀಡಿಯೋ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ನಾನಂತದಲ್ಲ ಒಂದು ಸಲ ಮಂಡಕ್ಕಿ ಹಾಕ್ದವ್ರು ಮತ್ತು ವಾಪಸ್ ಬಂದುಬಿಟ್ಟೆ. ಅಷ್ಟು ಭಯ ಆಗುತ್ತೆ ಅದನ್ನು ನೋಡಿದ್ರೆ. ಅಷ್ಟೊಂದು ಮೀನು ಒಟ್ಟಿಗೆ ಬಂದರೆ ಯಾರಿಗೆ ಭಯ ಆಗೋಲ್ಲ. ಖುಷಿಯಾಗಿದ್ದಕ್ಕಿಂತ ಭಯ ಆಗಿದೆ ಜಾಸ್ತಿಪ್ಪ ನನಗಂತೂ. ನಮ್ಮನೆ ಪಾಪುನು ಈ ಕಡೆ ಕರ್ಕೊಬಂದ್ವಿ. ಹಾಂ, ಅವಳಿಗೆ ಮಾತ್ರ ಭಯ ಇಲ್ಲ. ಒಂದು ಫಿಶ್ನ ಮನೆಗೆ ಹಿಡ್ಕೊಂಡು ಹೋಗೋಣ ಅಂತಾಳೆ, ಆ ಥರದವಳು ಅವಳು. ಪಾಪ ಏ ಬೇಡ ಮಗ, ಫಿಶ್ ಹಿಡ್ಕೋಬಾರ್ದು. ಬಾ ಮಗ, ಫಿಶ್ ಹಿಡ್ಕೋಬಾರ್ದು ಮಗ. ನೋಡು ಹಿಂಗೆ ಹಾರ್ತಾವಲ್ಲಿ, ನೋಡು ಮಗ, ಅಲ್ಲಿ ನೋಡು ನೋಡು ನೋಡು. ಹೌದಾ, ಹೊಡಿತವೆ, ನಿನ್ನ ಕಸ್ತವ್ ಮಗ. ಇಲ್ಲೋಡು ಹಿಂಗೆ ನೋಡು, ನೀವು ಮಾಡು. ಯಪ್ಪ ಇಷ್ಟು ಮೆಟ್ಲು ಬಿಸಿಲಲ್ಲಿ. ನಂಗೆ ಈ ಮೆಟ್ಲು ನೋಡಿದ್ರೆ ನಮ್ಮ PDMNSS ನೆನಪಾಗುತ್ತೆ. ಒಂದ್ಸಲ ನ್ಯೂ ಇಯರಿಗೆ ಬಂದಿದ್ವಿ ಇಲ್ಲಿಗೆ, ಅದು ನೆನಪಾಯ್ತು. ಅಯ್ಯಪ್ಪ ದೇವ್ರಿ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತೇಳಿ. ಹೆವಿ ಬಿಸಿಲಿದೆ, ಕಾಣಿಸ್ತಾ ಇಲ್ಲ ಏನು. ಅಕ್ಕ ಎಲ್ಲಿ? ಅಕ್ಕ ಎಲ್ಲಿದ್ದಾಳೆ? ಕೂತಿದ್ದಾಳ? ಅವಳು ಕೇಳು, ಒಂದು ಫಿಶ್ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಬೆಡ್ಜ್ ಮೇಲೆ ಮೇವಿಗೆ ಹೋಗ್ತಾ ಇತ್ತು. ದಾಟ ತನಕ ಇದು ನಿಲ್ಸ್ಕೇವು. ಪಾಪು ಈ ಹುಡ್ರ ಮಕ್ಳು ಕರ್ಕೊಬರೋದು ಅಲ್ಲೋ ಮಾರಯ್ಯ. ಏಯ್ ಎಲ್ಲಿಗೆ ಹೋಗ್ತಿದೀಯೇ? ನಾವು ಹೋಗ್ತೀವಿ ಬಾಯ್, ನಾವು ಹೋಗ್ತೀವಿ ಬಾಯ್. ಬಾ ನೋಡಿ ನೋಡಿ, ಬಂದಲ್ಲಿಂದ ಇದೇ ರೀತಿ ಓಡ್ತಾಳೆ. ಅಪ್ಪ ಮಕ್ಕ ಮುಚ್ಚಿಕೊಂಡೈತಿ ಬಿಸಿಲು ಅಂತ ನೋಡಿ ಅವಳು ಮೀನು ನೋಡೋಕೆ ಕರೀತಾರೆ. ಅಲ್ಲಿ ಮೀನು ನೋಡಿದ್ದೀವಿ, ಬಾ ಮಗ. ಚಿಕ್ಕ ಮಕ್ಳು ಕರ್ಕೊಬರೋದು ಸಾಕು, ಹ್ಯಾಂಡಲ್ ಮಾಡೋಕ್ಕಾಗಲ್ಲಪ್ಪ. ದೇವರೇ ಪರಮಾತ್ಮ. ಬಾ ಯಪ್ಪ, ಇವಳು ಸಿಟ್ಟು ಒಳಗೆ ನಾವು ಕೆಟ್ವಿ ಈ ಬಿಸಿಲಲ್ಲಿ. ಏ ಬಾ, ಬರಲ್ವ ನೀನು? ನಾವು ಮನೆಗೆ ಹೋಗ್ತಿದ್ವಿ, ಬೇಗ ಬಾ, ಬಾ. ನೋಡಿ ಎಷ್ಟು ಹಠ ಮಾಡ್ತಾಳೆ. ಅಪ್ಪ ಬಿಸಿಲು ಒಂದು ಹೆವಿ ಇದೆ. ಬರ್ತೀಯ ಬರಲ್ಲ? ನಾವು ಹೋಗ್ತೀವಿ. ನೋಡೋಣ ಬರ್ತಾರ ನೋಡೋಣ. ಎಲ್ಲ ಮುಗಿಸಿ ಹೊರಟಿದ್ದೀವಿ. ಅರೆ ಎಲ್ಲೋ ಒಂದು ಬಂದ್ಲ ಬರಲ್ಲ, ಅಲ್ಲೇ ನಿಂತ್ಕೊಂಡಿದ್ದಾಳೆ ಪಾಪು. ನೋಡಿ ಅಲ್ಲೇ ಇದ್ದಾಳೆ. ಬಾರಿ ಇಲ್ಲಿ, ಬಾ ಬಾ. ನೋಡು ಪಪ್ಪ ಅಮ್ಮ ಮನೆಗೆ ಹೋದ್ರು, ನನ್ನ ನಿನ್ನ ಬಿಟ್ಟು ಪಪ್ಪ ಅಮ್ಮ ಮನೆಗೆ ಹೋದ್ರು. ಹಾಂ, ನೀ ಬರಲ್ಲ ಮನೆಗೆ? ಹೆಚ್ಚಿಗೆ ಬೇಕಾ? ಹಂಗಾರೆ ಸ್ಲೇಟೆಲ್ಲ ಹಿಡ್ಕ.
ಹಾಂ ಹೆಚ್ಕೊಂತೀನಿ ಬಾ. ಅಯ್ಯಪ್ಪ ದೇವ್ರೇ, ಏನು ಕಲಿದ್ದೆ ತಪ್ಪಲ್ವಾ? ಪಪ್ಪ ಅಮ್ಮ ಬೈತಾರೆ, ಹಿಂಗೆ ಮಾಡ್ತೀರ ನೀನು. ಫೈನಲಿ ಪೂಜೆ ಮುಗೀತು, ಆಮೇಲೆ ಅಕ್ಷರಾಭ್ಯಾಸ ಮುಗೀತು, ಊಟ ಮುಗೀತು, ದೇವಸ್ಥಾನ ಎಲ್ಲ ನೋಡಾಯಿತು. ಈಗ ಮನೆಗೆ ಹೋಗೋ ಟೈಮ್ ಆಯಿತು. ಊಟನೂ ಚೆನ್ನಾಗಿತ್ತು, ಪೂಜೆನೂ ಚೆನ್ನಾಗಾಯಿತು. ಈಗ ಮನೆಗೆ ಹೋಗ್ಬೇಕು. ಇವಳು ತೋರಿಸ್ಬೋದು, ಇವಳು ಹಿಡಿಯೋದು ಅಂದ್ರೆ ನಮ್ಗೆ ದೊಡ್ಡ ಟಾಸ್ಕ್. ಅಮ್ಮ ತಾಯಿ ನಡಿ 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 ಹಾಂ ನಡಿ ಹೋಗೋಣ. ಹೋಗೋಣ ಬಾ. ನಾವು ಇದೇ ಥರ ನನ್ನ ಕೈ ಕಡೆ ಎಷ್ಟು ಬೇಗ ಮತ್ತೆ ನೋಡಿ, ಅದಕ್ಕೆ 2 ಬಳೆ ತಗೊಂಡಿದ್ದೀನಿ ಅಂತ ಮಗ. ಗೊತ್ತಾಗಲ್ಲನೆ ಸಣ್ಣ ಹುಡುಗಿ ಕೇಳಿ ಹೇಳ್ಸ್ಕೊಂತೀಯ. ತಡಿ ಬಾ, ಹಿಂದಕ್ಕೆ ಬಾ, ನಾವು ಹೋಗ್ತೀವಿ ಬಾಯ್. ಅಲ್ಲೇ ಕೂತ್ಕ ನೀನು. ಹಾರ್ತೀಯೋ ಇರ್ತೀಯೋ ಗೊತ್ಕ, ನಾವು ಹೋಗ್ತೀವಿ. ಅಣ್ಣ ಬಾಯ್ ಬೇಡ, ಹೈಫೈ ಮಾಡ್ರೆ ಮಾತ್ರ ಕರ್ಕೊಂಡು ಹೋಗೋದು. ಕರೆಕ್ಟ್. ಹಂಗೆ ಬರ್ತಿದೆ ಅಂದರೆ ಫುಲ್ಲು ಆನಲ್ಲಿ ಇಟ್ಟೋಗಿದ್ದಾರೆ, ಇವಳು ಇಲ್ಲಿ ಕೂರ್ಸೋಗಿದ್ದಾರೆ. ಅಕ್ಕ ನಿಂಗೆ ಏನು ಅನಿಸ್ತೈತೆ? ಇಲ್ಲಿ ನೋಡಿ, ಇವಳು ಇಲ್ಲೇ ಇದು ಮಾಡ್ಕೊಬಿಟ್ಟಿದ್ದಾಳೆ ಪಾಪುಗೋಸ್ಕರ, ಬಿಸಿಲು ಅಂತೇಳಿ. ಪಾಪು ಏನು ಮುಟ್ಬೇಡ್ವೆ, ಭಯ ಆಗ್ತೈತಿ. ನಮಗೆ ಕಾರ್ ಓಡಿಸೋಕ್ಕೂ ಬರಲ್ಲ. ಹಾರೇನಾರು ಅಲ್ಲೇನೋ ಇದಲ್ಲಿಗೆ ಬ್ರೇಕ್ ಗೀಕೆಲ್ಲ ನೋಡಿ ಹೊಡೆಯೋ ಒಳಗೆ ಅದೆಲ್ಲೆಲ್ಲೋ ಇರ್ತೈತಿ. ಸುಮ್ಮನೆ ಅಲ್ಲೇ ಕುತ್ಕೊಂಡು ಆಟಾಡೋ, ಮುಟ್ಟಬೇಡ. ಏನು ಪಾಪ ಬರೋ ತನಕ ಸುಮ್ಮನೆ ಆಟಾಡು. ಪಪ್ಪಿ ಎಲ್ಲಿಗಾರು ಹೋಗಲಿ, ನೀನಂತೂ ಮುಟ್ಟಬೇಡವ್ವ. ಹಾಂ ಪಪ್ಪ ಬಂತಪ್ಪ. ವಿಕೆಟ್ ಗಾನ್. ಬೆಳಗ್ಗೆ ಮುಂಚೆ ಯಾಕೆ ಹಾಕೊಳ್ಳ 5 ಗಂಟೆಗೆ ಎಬ್ಬಿಸ್ತೆ? ಅವಳೇ ನಲ ಉದ್ದಿ ಅಪ್ಪ ಮಗಳೇ. ಹಾಂ, ಇಡೀ ಮನೆ ಕೆಲಸ ಮಾಡಿದ್ದು ಇವರಿಬ್ರು ಅಪ್ಪ ಮಗಳೇ. ಫಸ್ಟ್ ಎದ್ದರೆ ಅವರಿಬ್ಬರು ನೋಡಿ ಹಿಂಗೆ ಮಲಗಿದ್ದಾಳೆ. ಅದು ಎಷ್ಟು ರಾಜ ಥರ ಮನಿಗಳು. ಅವಳ ಅಮ್ಮಗೆ ಜಾಗನೂ ಕೊಡದೆ ಪಾಪ ಅವಳ ಅಪ್ಪಂಗೆ ಮುಂದಿಟ್ಟಾರೆ. ಫುಲ್ ರಾಜಯೋಗ. ಆಟ ಸಾಮಾನೆಲ್ಲ ಎಲ್ಲೋದೆ? ಅದು ಹಣ ಆಟ ಸಾಮಾನು ಇತ್ತಲ್ಲ, ಅದ್ರದ್ದು ಫ್ಯಾನ್ ಎಲ್ಲ ಕೆಳಗೆ ಬಿದ್ದ. ಫ್ಯಾನ್ ನೋಡಿ, 2 ಆಟ ಸಾಮಾನು ಕೊಡ್ತೀನಿ. ಒಳ್ಳೆ ಗಾಳಿ ಬಿದ್ದೈತಿ. ಇದೆಲ್ಲ ಗಾಳಿ ಅದ್ರದ್ದೇ. ಹಾಂ, ಇನ್ಮೇಲೆಲ್ಲ ಫ್ಯಾನ್ ಅದೇ. ಇದೊಂದು ಗೇಮ್ ಅಂತಪ್ಪ. ಇನ್ನೊಂದು ವಾಚು ಕೈಯಲ್ಲಿ ಐತೆ ಅವಳ್ದು. ಇದೆ ನೋಡಿ. ಏನು ವಾಚ್ ನೋಡ್ತಾಳೋ ಏನೋ. ಇದು ಎಷ್ಟನೇ ವಾಚ್ ಇರ್ಬೋದು ಅವಳು ಹುಟ್ಟಿದಾಳಿಂದ? 4ನೇದೇನಪ್ಪ, 4ನೇದೋ 5ನೇದೋ ವಾಚಿಂದೇ ಸರ್ಮಲೆ ಹೊಳ್ದು. ಈಗ ಗೋಯಿಂಗ್ ಟು ಹೋಮ್.